ಸೊ ಸ್ಕ್ವಿಡ್ ಗೇಮ್ನ ಫೈನಲ್ ಸೀಸನ್ ರಿಲೀಸ್ ಆಗಿದೆ ಆ್ಯಂಡ್ ಹೈಪ್ಡ್ ಅಪ್ ಆಗಿದೆ ಬಿಕಾಸ್ ಫೈನಲ್ ಸೀಸನ್ ಆ್ಯಂಡ್ ಈ ಯೂನಿವರ್ಸ್ನ ಮತ್ತೆ ಬೇರೆ ರೀತಿಯಲ್ಲಿ ನೋಡೋಕ್ಕಾಗಲ್ಲ ಅಂತ. ಸೊ ಸೀಸನ್ 3 ಹೇಗೆ ಅನ್ನಿಸ್ತು ಅಂದರೆ ಈಸಿಲಿ ಸೀಸನ್ 2ಗಿಂತ ಬೆಟರ್ ಇತ್ತು. ಸೀಸನ್ 2 ಅಲ್ಲಿ ನನ್ನ ಒಂದು ಕಂಪ್ಲೇಂಟ್ ಏನಿತ್ತು ಅಂದರೆ ಆ ಸೀಸನ್ ಸ್ಲೋ ಇತ್ತು. ಪ್ರೋಗ್ರೆಸ್ ಆಯ್ತಿಲ್ಲ ಅಂತ ಅಲ್ಲ, ಬಟ್ ಸ್ಲೋ ಅನ್ನಿಸ್ತಿತ್ತು. ಬಟ್ ಸ್ಟಿಲ್ ಇಷ್ಟ ಆಗಿತ್ತು ಆ್ಯಂಡ್ ಅದ್ರ ಮೇಲೆ ವಿಡಿಯೋ ಕೂಡ ಮಾಡಿದ್ದೆ. ಇವಾಗ ಸೀಸನ್ 3 ರಿವ್ಯೂನ ಸ್ಪಾಯ್ಲರ್ ಲೆಸ್ ಮತ್ತು ಸ್ಪಾಯ್ಲರ್ ರಿವ್ಯೂ ಆಗಿ ಡಿವೈಡ್ ಮಾಡ್ತೀನಿ. ಸ್ಪಾಯ್ಲರ್ ಲೆಸ್ ಅಲ್ಲಿ ಏನೇನು ಇಷ್ಟ ಆಯಿತು ಏನೇನು ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ಸ್ಪಾಯ್ಲರ್ ರಿವ್ಯೂಲಿ ಯಾಕೆ ಅಂತ ಹೇಳ್ತೀನಿ. ಮೊದಲನೇದಾಗಿ ಪ್ರೀವಿಯಸ್ ಸೀಸನ್ ಅಲ್ಲಿ ಏನು ಕೊರತೆ ಇತ್ತು ಅಂತ ಅನ್ನಿಸ್ತಲ್ಲ, ದಟ್ ಸ್ಲೋ ಇತ್ತು ಅಂತ. ಆ ಪ್ರಾಬ್ಲಮ್ ಇಲ್ಲಿಲ್ಲ. ಈ ಸೀರೀಸ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಸ್ವಲ್ಪ ಸ್ಲೋ ಅನ್ನಿಸ್ಬೋದು, ಬಟ್ ಲಾಸ್ಟ್ ಸೀಸನ್ ಆ್ಯಕ್ಷನಿಂದ ರಿಕವರಿಗೆ ಸ್ಲೋ ಇಟ್ಟಿದ್ದಾರೆ. ಬಟ್ ಆಮೇಲೆ ಒಂದು ಸತಿ ಗೇಮ್ ಸ್ಟಾರ್ಟ್ ಆದಾಗ ಫೇಸ್ ಹೋಲ್ಡ್ ಆಗುತ್ತೆ. ಅದು ಬಿಟ್ಟರೆ ಜಸ್ಟ್ ಲಾಸ್ಟ್ ಸೆಕೆಂಡ್ ಎಪಿಸೋಡಲ್ಲಿ ಸ್ವಲ್ಪ ಡ್ರ್ಯಾಗ್ ಅನ್ನಿಸ್ಬೋದು, ಬಿಕಾಸ್ ತುಂಬ ಕಾನ್ವರ್ಸೇಷನ್ ಪಾರ್ಟ್ ಇದೆ ಆ್ಯಂಡ್ ಎಸ್ಪೆಷಲಿ ಗೇಮಲ್ಲಿ ಅದಕ್ಕೆ ಕಾನ್ವರ್ಸೇಷನ್ ಇಂಪಾರ್ಟೆಂಟ್ ಇತ್ತು ಅಂತ ಅರ್ಥ ಆಗುತ್ತೆ. ಬಟ್ ಬೇಕಾಗಿರೋದಕ್ಕಿಂತ ಜಾಸ್ತಿ ಟೈಮ್ ತಗೊಳ್ಳುತ್ತೆ. ಲೈಕ್ 5 to 8 minutes ಎಕ್ಸ್ಟ್ರಾ ಟೈಮ್ ಡ್ರ್ಯಾಗ್ ಅಂತ ಅನ್ನಿಸ್ತು ಅಷ್ಟೇ. ಅದು ಬಿಟ್ಟರೆ ತುಂಬ ಪಾಸಿಟಿವ್ ಫ್ಯಾಕ್ಟರ್ ಏನು ಅಂದರೆ ಕ್ಯಾರೆಕ್ಟರ್ ಆರ್ಕ್. ನಾನು ಈ ಸೀಸನ್ ಸ್ಟಾರ್ಟ್ ಮಾಡೋವಾಗ ಒಂದು ಮೈಂಡಲ್ಲಿ ಇತ್ತು, ಏನಂದರೆ ಏನಾದರೂ ಆಗಲಿ ಕ್ಯಾರೆಕ್ಟರ್ ಡೆತ್ ಇದ್ದರೆ ಮೀನಿಂಗ್ಫುಲ್ ಆಗಿರಬೇಕು ಆ್ಯಂಡ್ ಡೆತ್ ಇಲ್ಲ ಅಂದರೂ ಕೂಡ ಕ್ಯಾರೆಕ್ಟರ್ ಕಂಪ್ಲೀಟ್ ಆರ್ಕ್ ಪರ್ಫೆಕ್ಟ್ ಆಗಿರಬೇಕು ಅಂತ. ಸೊ ಈ ಸೀಸನ್ನಲ್ಲಿ ನನ್ನ ಪ್ರಕಾರ ಆ ಪಾರ್ಟ್ ಪರ್ಫೆಕ್ಟ್ ಆಗಿತ್ತು ಆ್ಯಂಡ್ ಯಾಕೆ ಅಂತ ಸ್ಪಾಯ್ಲರಲ್ಲಿ ಹೇಳ್ತೀನಿ. ಆಲ್ಸೋ ನಾನು ಸೀಸನ್ 2 ನೋಡಿದಾಗ, ಈವನ್ ಸೀಸನ್ 3 ಸ್ಟಾರ್ಟ್ ಮಾಡಿದಾಗ ನಾನು ಅಂದ್ಕೊಂಡಿರಲಿಲ್ಲ ದಟ್ ನಾನು ಈ ಕ್ಯಾರೆಕ್ಟರ್ಸ್ ಜೊತೆ ಸೀಸನ್ 1 ಕ್ಯಾರೆಕ್ಟರ್ಸ್ ಅಷ್ಟು ಕನೆಕ್ಟ್ ಆಗಿದ್ದೀನಿ ಅಂತ. ಬಟ್ ಟು ಬಿ ಹಾನೆಸ್ಟ್ ಎಪಿಸೋಡ್ 2 ನೋಡುವಾಗ ಒಂದೊಂದು ಕ್ಯಾರೆಕ್ಟರ್ ಬಗ್ಗೆನೂ ಕ್ಯೂರಿಯಸ್ ಆದಾಗ ಗೊತ್ತಾಯಿತು ಎಷ್ಟು ಕನೆಕ್ಟ್ ಆಗಿದೆ ಅಂತ. ಆ್ಯಂಡ್ ಎಪಿಸೋಡ್ 2 ನನಗೆ ಆಲ್ಮೋಸ್ಟ್ ಸೀಸನ್ 1ನ ಖಾನ್ಬು ಎಪಿಸೋಡ್ ನೆನಪಿಗೆ ಬರೆಸುತ್ತೆ. ಆಲ್ಸೋ ನನ್ನೊಬ್ಬನಿಗೆ ಈ ಕ್ಯಾರೆಕ್ಟರ್ ನೋಡಿದಾಗ ಉಮಾಶ್ರೀ ಅವರು ನೆನಪಿಗೆ ಬರೋದು. ಆ್ಯಂಡ್ ಇನ್ನೊಂದು ಪಾಸಿಟಿವ್ ಏನಂದರೆ ಈ ಸೀರೀಸ್ ಕಂಪೇರ್ಡ್ ಟು ಸೆಕೆಂಡ್ ಸೀಸನ್, ಈ ಸೀಸನ್ ತುಂಬ ಅಂದರೆ ತುಂಬ ಹಾರ್ಟ್ ಬ್ರೇಕಿಂಗ್ ಆಗಿದೆ. ಇಂಟೆನ್ಸಿಟಿ ಇದೆ, ಗೇಮ್ ಇದೆ, ಬಿಟ್ರೇಯಲ್ ಇದೆ, ಬಟ್ ತುಂಬ ಹಾರ್ಟ್ ಬ್ರೇಕಿಂಗ್ ಆಗಿದೆ. ಆ್ಯಂಡ್ ಅಗೇನ್ ನಾನು ಕ್ಯಾರೆಕ್ಟರ್ಸ್ ಜೊತೆ ಕನೆಕ್ಟ್ ಆಗಿಲ್ಲ ಅಂದ್ಕೊಂಡಿದ್ನಲ್ಲ, ಬಟ್ ಎಷ್ಟೊಂದು ಪಾರ್ಟಲ್ಲಿ ಎಷ್ಟೊಂದು ಟ್ರಾಮಟೈಸಿಂಗ್ ಆಗಿತ್ತು. ಆ್ಯಂಡ್ ಎಸ್ಪೆಷಲಿ ಈ ಸೀಸನ್ ಪ್ರೆಡಿಕ್ಟಬಲ್ ಇದೆ ಆ್ಯಂಡ್ ಯಾವ್ಯಾವ ಕ್ಯಾರೆಕ್ಟರ್ಗೆ ಏನೇನಾಗುತ್ತೆ ಅಂತ ಗೊತ್ತಾಗುತ್ತೆ, ಬಟ್ ಯಾವಾಗ ಆಗುತ್ತೆ ಆ್ಯಂಡ್ ಹೇಗೆ ಆಗುತ್ತೆ ಅನ್ನೋದು ಕ್ಯೂರಿಯಸ್ ವಿಚಾರ. ಆ್ಯಂಡ್ ಆ ಪಾರ್ಟಲ್ಲಿ ಇದು ಗೆದ್ದಿದೆ. ಆದರೆ ನೆಗೆಟಿವ್ ಪಾಯಿಂಟ್ ಆ್ಯಂಡ್ ಆಲ್ಸೋ ಇದು ಮಿಕ್ಸ್ಡ್ ಒಪಿನಿಯನ್ ಥರ ವಿಚಾರ ಇದೆ. ಏನಂದರೆ ಇದ್ರ ಓವರ್ ಆಲ್ ಸ್ಟೋರಿ ಅನ್ನೋದಕ್ಕಿಂತ ಜಸ್ಟ್ ಕ್ಲೈಮ್ಯಾಕ್ಸ್ ಹೇಗೆ ಡೆಲಿವರ್ ಮಾಡಿದ್ರು ಅಂತ. ಇದನ್ನು ನಾನು ಮೋಸ್ಟ್ಲಿ ಸ್ಪಾಯ್ಲರ್ ಟಾಕಲ್ಲಿ ಹೇಳ್ತೀನಿ ಡೀಟೇಲ್ ಆಗಿ. ಬಟ್ ಸರ್ಫೇಸ್ ಲೆವೆಲಲ್ಲಿ ಹೇಳಬೇಕು ಅಂದರೆ ಈ ಸೀರೀಸ್ ನಾನು ಫ್ರೈಡೇ ಸ್ಟಾರ್ಟ್ ಮಾಡಿದ್ದೆ ಆ್ಯಂಡ್ ಸ್ಯಾಟರ್ಡೇ ಮಾರ್ನಿಂಗ್ ಎಂಡ್ ಮಾಡಿದ್ದೆ. ಆ್ಯಂಡ್ ಎಂಡ್ ಮಾಡಿದ ತಕ್ಷಣವೇ ಓಕೆ ಗುಡ್ ಅಂತ ಅನಿಸಿತ್ತು. ಆದರೆ ರಿವ್ಯೂ ಡ್ಯೂ ಟು ಸಮ್ ರೀಸನ್ಸ್ ಲೇಟಾಗಿ ಮಾಡಿದ್ದೆ ಆ್ಯಂಡ್ ಮಂಡೇ ತನಕ ಟೈಮ್ ಇರೋ ಕಾರಣ ಆ ಎಂಡಿಂಗ್ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಆ್ಯಂಡ್ ಯೋಚನೆ ಮಾಡ್ತಾ ಅನ್ನಿಸ್ತು ಇನ್ನೂ ಬೆಟರ್ ಮಾಡ್ಬೋದಿತ್ತಲ್ಲ ಅಂತ. ಬಿಕಾಸ್ ಇನ್ ಟರ್ಮ್ಸ್ ಆಫ್ ಸ್ಟೋರಿ ಯಾಕೋ ಅಷ್ಟೊಂದು ಐ ಓಪನಿಂಗ್ ಅಂತ ಅನಿಸಲ್ಲ. ಅದೇ ಡಿಫ್ರೆನ್ಸು ಈ ಸೀಸನ್ಗೂ ಮತ್ತು ಫಸ್ಟ್ ಸೀಸನ್ಗೂ. ಫಸ್ಟ್ ಸೀಸನ್ ಎಷ್ಟು ಯೋಚನೆ ಮಾಡಿ ಬಂದಿರೋ ಥರ ಇದೆ. ಯಾಕೆ ಅಂದರೆ ಅಲ್ಲಿ ಒಂದು ಕ್ಯಾರೆಕ್ಟರ್ ಸತ್ತಾಗ ಇನ್ನೊಂದು ಕ್ಯಾರೆಕ್ಟರ್ಗೆ ಇಂಪ್ಯಾಕ್ಟ್ ಆಗೋದು, ಇನ್ಕ್ಲೂಡಿಂಗ್ ಮೇನ್ ಲೀಡ್. ಆ್ಯಂಡ್ ಆ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಗೇಮಲ್ಲಿ ಇಂಪ್ಯಾಕ್ಟ್ ತೋರಿಸೋದು ಆ್ಯಂಡ್ ಓವರ್ ಆಲ್ ಸ್ಟೋರಿಗೂ ಡೆವಲಪ್ ಆಗೋದು. ಬಟ್ ಇದರಲ್ಲಿ ಕ್ಯಾರೆಕ್ಟರ್ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಅದು ಸ್ಟೋರಿನ ಮೂವ್ ಮಾಡಲ್ಲ ಮೋಸ್ಟ್ ಆಫ್ ದಿ ಕೇಸಲ್ಲಿ. ಅದನ್ನು ಸ್ಪಾಯ್ಲರ್ ಟಾಕಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಇವಾಗ ಅರ್ಥ ಮಾಡ್ಕೊಳ್ಳಿ, ಎಂಡಿಂಗ್ ಮೇ ಬಿ ಅಂದ್ಕೊಂಡ ಹಾಗೆ ಇರೋಲ್ಲ. ಇನಿಷಿಯಲಿ ಇಷ್ಟ ಆಗ್ಬೋದು, ಬಟ್ ಯೋಚನೆ ಮಾಡಿದ್ರೆ ಸ್ವಲ್ಪ ಅನಿಸುತ್ತೆ. ಬೇಸ್ ಲೈನಲ್ಲಿ ಹಾಳಂತೂ ಮಾಡಿಲ್ಲ ಸ್ಟೋರಿನ, ಬಟ್ ಇನ್ನೊಂದು ಟ್ರ್ಯಾಕ್ಗೆ ತಗೊಂಡು ಹೋಗಿದ್ದಾರೆ. ಅದು ಡ್ಯೂ ಟು ಒನ್ ರೀಸನ್. ಅದು ಇವಾಗ ಸ್ಪಾಯ್ಲ್ ಮಾಡಲ್ಲ, ಸೀರೀಸ್ ನೋಡಿಕೊಂಡು ಬನ್ನಿ. ಇವಾಗ ಸ್ಪಾಯ್ಲರ್ ಟಾಕ್ ಬಗ್ಗೆ ಹೇಳಬೇಕು ಅಂದರೆ ಫಸ್ಟ್ ಎಪಿಸೋಡ್. ಲಾಸ್ಟ್ ಸೀಸನ್ನ ಲಾಸ್ಟ್ ಎಪಿಸೋಡ್ ಆ್ಯಕ್ಷನ್ ಆದಮೇಲೆ ಇಲ್ಲಿನ ಸ್ಟಾರ್ಟ್ ಸ್ವಲ್ಪ ಸ್ಲೋ ಇತ್ತು. ಅದನ್ನು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೆ. ಇವಾಗ ಆಲ್ಮೋಸ್ಟ್ ಗೇಮ್ ಸ್ಟಾರ್ಟ್ ಆಗೋ ತನಕ ಅವನು ಸ್ಟ್ರೆಚ್ ಫೀಲ್ ಆಗುತ್ತೆ. ಯಾಕಂದರೆ ಮೇನ್ ಲೀಡ್ ಅವನ ಫ್ರೆಂಡ್ಸ್ ಸತ್ತಿದ್ದ ಶಾಕಲ್ಲಿ ಇದ್ದ ಆ್ಯಂಡ್ ಯಾಕೆ ನನ್ನ ಇನ್ನೂ ಉಳಿಸಿದ್ದಾರೆ ಅಂತ ಕ್ವಶನಬಲ್ ಪೊಸಿಷನಲ್ಲಿದ್ದ. ಸೊ ಆಲ್ಮೋಸ್ಟ್ ಗೇಮ್ ಆಗೋ ತನಕನೂ ಏನು ಮಾತಾಡಲ್ಲ, ಒಂದು ಕಡೆ ಕೂತಿರ್ತಾನೆ. ಆ್ಯಂಡ್ ಬೇರೆ ಕ್ಯಾರೆಕ್ಟರ್ಸ್ ಆ್ಯಕ್ಚುಲಿ ಸ್ಟೋರಿನ ಮುಂದೆ ತೊಗೊಂಡೋಗೋದು ಆ್ಯಂಡ್ ನಿಜವಾಗ್ಲೂ ಪ್ಲಾಟ್ ಹೋಲ್ಡ್ ಆಗೋದು ಗೇಮ್ ಸ್ಟಾರ್ಟ್ ಆದಾಗ. ಆ್ಯಂಡ್ ನನಗೆ ಈ ಗೇಮ್ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿತ್ತು ಅಂತ ಅನಿಸುತ್ತು. ಫಸ್ಟ್ ಆ ಗೇಮ್ ಬಿಲ್ಡಪ್ ಮತ್ತು ರೂಲ್ಸ್ ಫ್ಯಾಸಿನೇಟಿಂಗ್ ಆಗಿತ್ತು, ಮತ್ತು ಪ್ರತಿ ಕ್ಯಾರೆಕ್ಟರ್ಗೂ ಅವರಿಗೆ ಸಿಕ್ಕ ರೋಲ್ ಪರ್ಫೆಕ್ಟ್ ಆಗಿತ್ತು. ಯಾಕಂದರೆ ಇವಾಗ ಅಮ್ಮ ಮಗನ ಕ್ಯಾರೆಕ್ಟರ್ ಎಕ್ಸಾಂಪಲ್ ತೊಗೊಂಡ್ರೆ ಅವರಿಗೆ ಇನಿಷಿಯಲ್ ಸಿಕ್ಕ ರೋಲ್ ಪರ್ಫೆಕ್ಟ್ ಆಗಿರಲಿಲ್ಲ, ಆಮೇಲೆ ರೋಲ್ಸ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಆ್ಯಂಡ್ ಅದು ಆ್ಯಕ್ಚುಲಿ ಎಪಿಸೋಡ್ ಎಂಡಲ್ಲಿ ಪರ್ಫೆಕ್ಟ್ ಆಗಿ ಫೀಲ್ ಆಗುತ್ತೆ. ಇವಾಗ ಒಂದೊಂದೇ ಕ್ಯಾರೆಕ್ಟರ್ ಎಂಡಿಂಗ್ ಬಗ್ಗೆ ಮಾತಾಡ್ತೀನಿ. ಯುಂಗ್ ಜೂ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆದಾಗ ಆ ಗೇಮಲ್ಲಿ ಯಾರೂ ಅವಳನ್ನು ಆ್ಯಸ್ ಅ ಪ್ಲೇಯರ್ ಕನ್ಸಿಡರ್ ಮಾಡ್ತಿರಲ್ಲ. ಈವನ್ ಈ ಮದರ್ ಕ್ಯಾರೆಕ್ಟರ್ ಸ್ವಲ್ಪ ಹೆಸಿಟೆಂಟ್ ಇದ್ಲು, ಬಟ್ ಬರ್ತಾ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ಇವಾಗ ಹೈಡ್ ಆ್ಯಂಡ್ ಸೀಕ್ ಗೇಮಲ್ಲಿ ಅವಳು ಸೋಲೋ ಪ್ಲೇಯರ್ ಆಗಿ ಆಡಿ ಆರಾಮಾಗಿ ಗೆಲ್ಬೋದಿತ್ತು, ಬಟ್ ಅವಳು ಇವರಿಬ್ಬರನ್ನ ಕಾಪಾಡ್ತೀನಿ ಅಂತ ಮಾತು ಕೊಟ್ಟಿದ್ಲು. ಆ್ಯಂಡ್ ಎಷ್ಟೊಂದು ಕಡೆ ಅವಳು ಆರಾಮಾಗಿ ಸೇವ್ ಆಗ್ಬೋದಿತ್ತು, ಬಟ್ ಇವರನ್ನು ಕಾಪಾಡಲೇಬೇಕು ಅಂತ ತೀರ್ಮಾನ ಮಾಡ್ತಾಳೆ. ಆ್ಯಂಡ್ ಫೈನಲ್ ಆಗು ಆಲ್ಮೋಸ್ಟ್ ಫಿನಿಶ್ ಲೈನ್ ಸಿಕ್ಕಿದ್ರು ವಾಪಸ್ ಅವರನ್ನು ಸೇವ್ ಮಾಡಬೇಕು ಅಂತ ಬರ್ತಾಳೆ. ಬಟ್ ಪ್ಲೇಯರ್ 333
ಸಾಯಿಸ್ತಾನೆ. ಇವಾಗ ಅವಳ ಕ್ಯಾರೆಕ್ಟರ್ ಸುಮ್ಮನೆ ಡೆತ್ ಆಗಲಿಲ್ಲ, ಬಟ್ ಒಂದು ಪರ್ಪೋಸ್ ಇಂದ ಸತ್ತಿದ್ದು. 2.5 ಕ್ಯಾರೆಕ್ಟರ್ ಸೇಫ್ ಮಾಡಿ ಸತ್ತಿದ್ಲು. ಸೊ ಪರ್ಫೆಕ್ಟ್ ಎಂಡಿಂಗ್. ಅಂಡ್ ಹೈಡ್ ಅಂಡ್ ಸೀಕ್ ಗೇಮ್ ಅಲ್ಲಿ ಬೇಬಿ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿದ್ದಾಗಿಂದ ಸೀರೀಸ್ ಟ್ರಾಜೆಕ್ಟರಿ ಚೇಂಜ್ ಆಗೋಯ್ತು. ಸೊ ಇವಾಗ ಅಮ್ಮ ಮಗನ ಕ್ಯಾರೆಕ್ಟರ್ಗೆ ಬರೋ ಹಾಗಿದ್ರೆ ಇನಿಷಿಯಲಿ ಅಮ್ಮನಿಗೆ ಟ್ಯಾಗರ್ ರೋಲ್ ಸಿಕ್ಕಿರುತ್ತೆ ಅಂಡ್ ಮಗನಿಗೆ ಆಪೋಸಿಟ್. ಬಟ್ ಮಗ ಕನ್ವಿನ್ಸ್ ಮಾಡ್ತಾನೆ ದಟ್ ನೀನು ಅಂತೂ ಯಾರನ್ನೂ ಸಾಯಿಸಲ್ಲ, ಅಪ್ಪ ಹೊಡೆದಾಗ ನೀನು ಸುಮ್ಮನೆ ಇದ್ದೆ ಅಂತ, ಯಾರನ್ನಾದ್ರೂ ಸಾಯಿಸಿ ಆಮೇಲೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾನೆ. ಸೊ ಅಮ್ಮ ಬೀಯಿಂಗ್ ಅಮ್ಮ ಮಗನ ನಂಬ್ತಾಳೆ. ಸೊ ಇಲ್ಲಿಗೆ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ರೆ ಮಗ ಸಾಯಿಸೋ ಆಪರ್ಚುನಿಟಿ ಇದ್ರು ಆ್ಯಂಡ್ ಎಸ್ಪೆಷಲಿ ಒಬ್ಬ ರೈವಲ್ನ ಸಾಯಿಸ್ಬೋದಿತ್ತು. ಬಟ್ ಅವನಿಗೆ ಆ ಮೂಮೆಂಟಲ್ಲಿ ಧೈರ್ಯ ಬರಲಿಲ್ಲ. ಇವಾಗ ಟುವರ್ಡ್ಸ್ ಎಂಡ್ ಅಲ್ಲಿ ಮಗು ಹುಟ್ಟಿದ ಮೇಲೆ ಎಲ್ಲರ ಟ್ರಾಜೆಕ್ಟರಿ ಶಿಫ್ಟ್ ಆಗುತ್ತೆ. ಈವನ್ ಮದರ್ಗೆ ಇವಾಗ ಆ ಮಗುನ ಸೇಫ್ ಮಾಡೋದೇ ಮೇನ್ ಏಮ್ ಆಗಿರುತ್ತೆ. ಪ್ಲೇಯರ್ 120 ಸತ್ತಿದ ಕಾರಣ ಇವಾಗ ಕಂಪ್ಲೀಟ್ ಸೇಫ್ ಮಾಡೋ ಜವಾಬ್ದಾರಿ ಅಮ್ಮನ ಮೇಲೆ ಬರುತ್ತೆ. ಇವಾಗ ಜಸ್ಟ್ ಅವರು ವಿನ್ ಆಗೋ ಟೈಮಲ್ಲಿ ಮಗ ಇನ್ನೂ ಒಂದು ಕಿಲ್ ಮಾಡಿಲ್ಲ ಅಂತ ಗೊತ್ತಾದಾಗ ಅಮ್ಮ ಆಕ್ಚುಲಿ ನನ್ನನ್ನೇ ಸಾಯಿಸು ಅಂತ ಹೇಳ್ತಾಳೆ. ಬಟ್ ಇವನು ಈ ಪಾಯಿಂಟ್ ಅಲ್ಲಿ ಕಂಪ್ಲೀಟ್ ಡೆಸ್ಪರೇಟ್ ಆಗಿರೋ ಕಾರಣ ಮಗುನು ಸಾಯಿಸೋದ ಕೌಂಟ್ ತಗೊಳ್ತಾಳೆ ಅಂತ ಸಾಯಿಸೋಕೆ ಹೋಯ್ತಾನೆ. ಸೊ ಇಲ್ಲಿ ಅಮ್ಮನ ಕ್ಯಾರೆಕ್ಟರ್ ಇನ್ನೇನು ಆಪ್ಷನ್ ಇಲ್ಲದೆ ಮಗನಿಗೆ ಚೂರಿ ಆಗ್ತಾಳೆ. ಆ್ಯಕ್ಚುಲಿ ತುಂಬ ಹಾರ್ಟ್ ಬ್ರೇಕಿಂಗ್ ಮೂಮೆಂಟ್ ಆಗಿತ್ತು ಆ್ಯಂಡ್ ಸೋ ಪರ್ಫೆಕ್ಟ್ ಆಗಿತ್ತು ಆ ಆರ್ಕ್ ಅಂತ ನನಗೆ ಅನಿಸ್ತು. ಯಾಕಂದರೆ ಸೀಸನ್ 2 ಅಲ್ಲೇ ಇವರ ಕ್ಯಾರೆಕ್ಟರ್ ಇಂಟ್ರೊಡ್ಯೂಸ್ ಆಗಿದ್ದಾಗಿಂದನೂ ತುಂಬ ಫೇವ್ರೇಟ್ ಆಗಿದ್ರು ಆ್ಯಂಡ್ ಸ್ವಲ್ಪ ಹಾರ್ಟ್ ಬ್ರೇಕಿಂಗ್ ಆಗಿರುತ್ತೆ ಅಂತ ಅನಿಸಿತ್ತು. ಬಟ್ ಈ ರೀತಿ ಆಗುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ. ನೆಕ್ಸ್ಟು 222 ಮತ್ತು 333 ಬಗ್ಗೆ ಹೇಳಬೇಕಂದ್ರೆ ಇವರು ಕೂಡ ಒಬ್ರು ನಂಬಿ ರೋಲ್ಸ್ ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ. 222 ಅವಳ ಬಾಯ್ ಫ್ರೆಂಡ್ ಬಂದೇ ಬರ್ತಾನೆ ಕಾಪಾಡೋಕೆ ಅಂತ ಪೂರ್ತಿ ನಂಬಿರ್ತಾಳೆ. ಬಟ್ ಅವನು ಸ್ಟಾರ್ಟಿಂಗಲ್ಲಿ ಕಾಪಾಡಬೇಕು ಅಂತಲೇ ಬಂದಿದ್ರು ಮಿಡ್ವೇ ಅಲ್ಲಿ ಜಾಸ್ತಿ ಜನನ ಸಾಯಿಸಿದ್ರೆ ನಮಗೆ ಮನಿ ಅಡ್ವಾಂಟೇಜ್ ಅಂತ ರಿಯಲೈಸ್ ಮಾಡ್ಕೊಂಡಿದ್ದ ತಕ್ಷಣ ಸಿಕ್ಕಿದವರನ್ನೆಲ್ಲ ಸಾಯಿಸ್ತಾನೆ. ಇಲ್ಲಿ 222ನ ಕಾಪಾಡಬೇಕು ಅಂತ ಮೈಂಡಲ್ಲಿ ಇರುತ್ತೆ. ಬಟ್ ಅವನು ಸ್ಟಾರ್ಟಿಂಗಲ್ಲಿ ಹೇಳಿರ್ತಾನೆ ಎಲ್ಲದನ್ನು ಬಿಟ್ಟು ನಿನ್ನ ಮಗುನ ದುಡ್ಡನ್ನ ಜೊತೆ ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತ. ಸೊ ಅವನಿಗೆ ಮನಿ ಬಗ್ಗೆ ಕಂಪ್ಲೀಟ್ ಡೆಸ್ಪರೇಟ್ ಆಗಿರ್ತಾನೆ. ಸೊ ಆ ಪ್ಲೇಯರ್ 120 ಯಾರು ಆ ಮಗು ಮತ್ತೆ ಅವಳನ್ನ ಕಾಪಾಡಿದ್ಲೋ ಅವಳನ್ನ ಇವಳ ಕಣ್ಮುಂದೆನೇ ಸಾಯಿಸಿದಾಗ ಅವಳಿಗೆ ಆ್ಯಕ್ಚುಲಿ ಚೂರಿ ಆಗದ ಹಾಗೆ ಅನಿಸುತ್ತೆ. ಇವಾಗ ಅವಳ ಮೈಂಡಲ್ಲೂ ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತ ಮೈಂಡಲ್ಲಿ ಇದ್ದರೂ ಆ ಪಾಯಿಂಟಲ್ಲಿ ಮಗುನ ಹೇಗಾದರೂ ಸೇಫ್ ಮಾಡಬೇಕು ಅಂತಲೇ ಇರುತ್ತೆ. ಆ್ಯಂಡ್ ಆಲ್ಸೋ ಆ ಪಾಯಿಂಟಲ್ಲಿ ಕಾಲ್ ಫ್ರ್ಯಾಕ್ಚರ್ ಆಗಿದ್ದು ನೆಕ್ಸ್ಟಲ್ಲಿ ಎಷ್ಟೊಂದು ಡಿಸ್ಅಡ್ವಾಂಟೇಜ್ ಅಂತ ಗೊತ್ತಾಗುತ್ತೆ. ಇವಾಗ ಮದರ್ ಮತ್ತು ಪ್ಲೇಯರ್ 222 ಮೇನ್ ಫೋಕಸ್ ಮಗು ಕಾಪಾಡೋದು ಆಗಿರುತ್ತೆ. ಆದರೆ ಮದರ್ ಕ್ಯಾರೆಕ್ಟರ್ಗೆ ಆ ಗಿಲ್ಟ್ ಮೈಂಡಿಂದ ಆಚೆ ಹೋಯ್ತಿರಲ್ಲ. ಸೊ ಆ ರೆಸ್ಪಾನ್ಸಿಬಿಲಿಟಿನ ಪ್ಲೇಯರ್ 456ಗೆ ಪಾಸ್ ಮಾಡಿ ಹೋಯ್ತಾಳೆ. ಅದು ತುಂಬ ಹಾರ್ಟ್ ಬ್ರೇಕಿಂಗ್ ಆಗಿತ್ತು. ಇವಾಗ ಪ್ಲೇಯರ್ 456 ಇನಿಷಿಯಲಿ ಸ್ಕ್ವಿಡ್ ಗೇಮ್ನ ಮುಗಿಸ್ಬೇಕು ಅಂತಂದು ಬಂದಿರ್ತಾನೆ. ಬಟ್ ಅವನ ಫ್ರೆಂಡ್ ಸತ್ ಮೇಲೆ ಅಷ್ಟು ಜನ ಸ್ಯಾಕ್ರಿಫೈಸ್ ಆದ್ಮೇಲೂ ಏನು ಮಾಡೋಕೆ ಆಗಲಿಲ್ಲ ಅಂತ ಗೊತ್ತಾದಾಗ ಈ ಸೀಸನ್ನಲ್ಲಿ ಪರ್ಪೋಸ್ಲೆಸ್ ಆ್ಯಂಡ್ ಸೋಲ್ಲೆಸ್ ಆಗೋಯ್ತಾನೆ. ಆ್ಯಂಡ್ ಅದಕ್ಕೆ ಆ ಬ್ಲೇಮ್ನ ಪ್ಲೇಯರ್ 388 ಮೇಲೆ ಹಾಕೋದು, ಇದು ನಿನ್ನ ಫಾಲ್ಟ್ ಅಂತ. ಬಟ್ ಅವನು ಸಾಯೋವಾಗ ಇದು ನಿನ್ನ ಫಾಲ್ಟ್ ಅಂತ ಉಲ್ಟಾ ಹೇಳಿದಾಗ ಅವನ ಮೇನ್ ಪರ್ಪೋಸ್ ಮರ್ತೋಯ್ತಾನೆ. ಆ ಗೇಮ್ಸ್ ಡಿಸ್ಟರ್ಬ್ ಮಾಡಬೇಕು ಅಂತ ಬಂದಿದ್ದವನು ಇವಾಗ ಪರ್ಪೋಸ್ಲೆಸ್ ಆಗೋಯ್ತಾನೆ. ಆದರೆ ಯಾವಾಗ ಆ ಮಗು ರೆಸ್ಪಾನ್ಸಿಬಿಲಿಟಿ ಬರುತ್ತಲ್ಲ ಅವಾಗ ಅವನ ಪೂರ್ತಿ ಫೋಕಸ್ ಮಗುನ ಕಾಪಾಡೋದು ಆಗಿರುತ್ತೆ. ಇದೇ ಮೂಮೆಂಟ್ ಅಲ್ಲಿ 333 ಎಷ್ಟು ಗ್ರೀಡಿ ಆಗಿರ್ತಾನೆ ಮನಿ ಬಗ್ಗೆ ಅಂತ ಗೊತ್ತಾಗುತ್ತೆ. ಅಂಡ್ ಇದು ರಿಯಲೈಸ್ ಆದ್ಮೇಲೆ ಆ ಮಗುನ ಪ್ಲೇಯರ್ 333ಗೆ ಕೊಡೋಕ್ಕಾಗದೇ ಇಲ್ಲ ಅಂತ ಗೊತ್ತಾಗುತ್ತೆ. ಅಂಡ್ ಫೈನಲ್ ರೌಂಡ್ ಅಲ್ಲಿ ಸ್ಟಾರ್ಟ್ ಆಗೋ ಮುಂಚೆನೆ 333 ಸಾಯೋ ಕಾರಣ ಅವನು ಮಗುಗೋಸ್ಕರ ಅವನ ಸ್ಯಾಕ್ರಿಫೈಸ್ ಮಾಡ್ತಾನೆ. ಅದಕ್ಕೆ ನನಗೆ ಎಲ್ಲ ಎಂಡಿಂಗ್ ಪರ್ಫೆಕ್ಟ್ ಅನಿಸಿದ್ದು. ಈವನ್ ಪ್ಲೇಯರ್ 125 ಲಾಸ್ಟ್ ಸೀಸನಲ್ಲೇ ಸಾಯಬೇಕಿತ್ತು. ಬಟ್ ಜಸ್ಟ್ 124ನ ಎಂಡ್ ಮಾಡೋಕೆ ಇವನು ಉಳಿದಿದ್ದು. ಅದು ಆದಮೇಲೆ ಅವನ ಎಂಡಿಂಗ್ ವಾಸ್ ನೆಸೆಸರಿ. ಪ್ಲೇಯರ್ 44 ಎಲ್ಲರನ್ನೂ ಕಂಟ್ರೋಲ್ ಆ್ಯಂಡ್ ಮ್ಯಾನಿಪುಲೇಟ್ ಮಾಡ್ತಿದ್ಲು. ಲಾಸ್ಟಲ್ಲಿ 125ನ ಮ್ಯಾನಿಪುಲೇಟ್ ಮಾಡೋಕ್ಕೆ ಹೋಗಿ ಅವಳನ್ನೇ ಎಂಡ್ ಮಾಡ್ಕೊಳ್ತಾಳೆ. ಆಲ್ಸೋ ಓವರ್ ಇಂಟೆಲಿಜೆನ್ಸ್ ತೋರಿಸೋಕೆ ಹೋಗಿ ಮೋಸನೂ ಹೋಯ್ತಾಳೆ. ನೋಯಲ್ ಕೂಡ ಗೊತ್ತಿರೋನ್ನ ಉಳಿಸೋಕೆ ಹೋಗಿ ಅವಳ ಪ್ರಾಣನೇ ರಿಸ್ಕ್ ಮಾಡ್ಕೊಳ್ತಾಳೆ. ಬಟ್ ಅವಳನ್ನೇ ಎಂಡ್ ಮಾಡ್ಕೊಳ್ಳೋಕೆ ಹೋದಾಗ ಅವಳಿಗೆ ಒಂದು ಪರ್ಪೋಸ್ ಗೊತ್ತಾಗುತ್ತೆ. ಆ್ಯಂಡ್ ಫೈನಲಿ ಫ್ರಂಟ್ ಮ್ಯಾನ್ ಇನಿಷಿಯಲಿ 456ನ ಯಾಕೆ ಇಷ್ಟೊಂದು ಕ್ಲೋಸ್ ಆಗಿ ಅಬ್ಸರ್ವ್ ಮಾಡ್ತಾನೆ ಅಂದರೆ ಅವನಿಗೆ ಅವನ ರಿಫ್ಲೆಕ್ಷನ್ ಕಾಣಿಸುತ್ತೆ. ಆ್ಯಂಡ್ ಇವನ ಆರ್ಕ್ ಕೂಡ ಅವನ ಪಾಸ್ಟ್ ಥರನೇ ಫೀಲ್ ಆಗುತ್ತೆ. ಆ್ಯಂಡ್ ಇದು ನೈಫ್ ಕೊಟ್ಟಿದ್ದ ಸೀನ್ ಆದಮೇಲೆ ಫ್ರಂಟ್ ಮ್ಯಾನ್ ಪ್ಲೇಯರ್ ಆಗಿದ್ದಾಗ ವಿನ್ ಆಗೋಕೆ ಏನು ಮಾಡಿದ ಅದನ್ನೇ 456 ಕೂಡ ಮಾಡ್ತಾನೆ ಅಂತ ಅಂದ್ಕೊಂಡಿರ್ತಾನೆ. ಬಟ್ ಈ ಪಾಯಿಂಟಲ್ಲಿ 456 ಮತ್ತು ಫ್ರಂಟ್ ಮ್ಯಾನ್ಗೂ ಇರೋ ಡಿಫ್ರೆನ್ಸ್ ಅವನಿಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ಫ್ರಂಟ್ ಮ್ಯಾನ್ ಹೇಗೆ ಬದುಕೋಕೆ ಕೋಲ್ಡ್ ಬ್ಲಡೆಡ್ ಆಗಿದ್ದ 456 ಆಗಿಲ್ಲ ಅಂತ ಗೊತ್ತಾದಾಗ ದೇರ್ ಇಸ್ ಆಲ್ವೇಸ್ ಟೈಮ್ ಫಾರ್ ಚೇಂಜ್ ಅಂತ ರಿಯಲೈಸ್ ಮಾಡ್ಕೊಳ್ತಾನೆ. ಅದಕ್ಕೆ ಪ್ಲೇಯರ್ 222 ಹಣನ ಅವನ ತಮ್ಮನಿಗೆ ಕೊಡ್ತಾನೆ. 456 ಹಣ ಅವನ ಮಗಳಿಗೆ ತಲುಪಿಸ್ತಾನೆ. ಇವಾಗ ಎಂಡಿಂಗ್ ಯಾಕೆ ಡಿಬೇಟಬಲ್ ಅಂದರೆ ನನಗೆ ಪರ್ಸ್ನಲಿ ಅವರು ಪೊಲೀಸ್ ರೇಡಲ್ಲಿ ಸಿಕ್ಕಾಕೊಳ್ಬೋದಿತ್ತು ಅಂತ ಅನ್ನಿಸ್ತು. ಬಟ್ ಫ್ರಂಟ್ ಮ್ಯಾನ್ ತಪ್ಪಿಸ್ಕೊಂಡು ಸೇಮ್ ಹೇಗೆ ಕ್ಯಾರೆಕ್ಟರ್ ತೋರಿಸಿದ್ರೋ ಹಾಗೆ ಇಲ್ಲಿ ಎಲ್ಲ ಸಿಕ್ಕಾಕೊಂಡ ಮೇಲೆ ಬೇರೆ ರೀತಿಯಲ್ಲೂ ಆ ಗೇಮ್ ಕಂಟಿನ್ಯೂ ಆಯ್ತಿದೆ ಅಂತ ತೋರಿಸ್ಬೇಕಿತ್ತು. ರಾದರ್ ದ್ಯಾನ್ ಯಾರೂ ಸಿಗಲಿಲ್ಲ ಬಟ್ ಆ ಗೇಮ್ ಇನ್ನೂ ಹಾಗೆ ಕಂಟಿನ್ಯೂ ಆಯ್ತಿದೆ ಅಂತ ತೋರಿಸಿದ್ರು. ಆ್ಯಂಡ್ ಆಲ್ಸೋ ಸರ್ಚ್ ಪಾರ್ಟಿ ಕಂಪ್ಲೀಟ್ ಸೀನ್ ಸೆನ್ಸ್ಲೆಸ್ ಆಗೋಯ್ತು.
ಯಾಕಂದರೆ ಎಲ್ಲ ಮಾಡಿದ್ಮೇಲೂ ಕೊನೆಯಲ್ಲೂ ಬರೀ ಕ್ಯಾರೆಕ್ಟರ್ ಕಾಪಾಡೋಕ್ಕೆ ಅಷ್ಟೇ ಹೆಲ್ಪ್ ಆಗಿದ್ದು ಆ ಟೀಮು. ಸೀಸನ್ 1 ಎಂಡಲ್ಲಿ ಹೇಗೆ 456 ಎಲ್ಲರನ್ನೂ ಡಿಸ್ಟ್ರಾಯ್ ಮಾಡ್ತೀನಿ ಅಂತ ತೀರ್ಮಾನ ತಗೊಳ್ತಾನೆ, ಆ ಪಾಯಿಂಟ್ ಸೀಸನ್ 2 ಅಲ್ಲೂ ಕಂಟಿನ್ಯೂ ಆಗುತ್ತೆ. ಬಟ್ ಎಂಡಿಂಗ್ ಬರ್ತಾ ಬರ್ತಾ ಅವನ ಪರ್ಪೋಸ್ ಚೇಂಜ್ ಆಗೋಗುತ್ತೆ. ಆ ಆರ್ಕ್ ಓಕೆ ಇದೆ ಅವನ ಪರ್ಸ್ಪೆಕ್ಟಿವ್ ಅಲ್ಲಿ, ಆದರೆ ಕಂಪ್ಲೀಟ್ ಗೇಮ್ ಡಿಸ್ಟ್ರಾಯ್ ಆಗೋದು ನೋಡೋಕ್ಕೆ ನಾವು ಕಾಯ್ತಿದ್ವಿ, ಬಟ್ ಅದು ಆಗಲಿಲ್ಲ. ಇದೆಲ್ಲ ಒಂದೇ ಒಂದು ರೀಸನ್ಗೆ, ದಟ್ ಈಸ್ ಸ್ಕ್ವಿಡ್ ಗೇಮ್ USA ಬರ್ತಿದೆ. ಲಾಸ್ಟಲ್ಲಿ ಏನು ಅಮೇರಿಕನ್ಸ್ ಕ್ಯಾರೆಕ್ಟರ್ಸ್ ಗೇಮ್ ಆಡೋದು ನೋಡಿದ್ವಿ, ಅದು ಬಿಕಾಸ್ ಇನ್ನೂ ಸ್ಕ್ವಿಡ್ ಗೇಮ್ ಮುಗ್ದಿಲ್ಲ. ಜಸ್ಟ್ ಬಿಕಾಸ್ ನೆಟ್ಫ್ಲಿಕ್ಸ್ ಅವರು ಅವರ ಸ್ಕ್ವಿಡ್ ಗೇಮ್ IP-ಯಿಂದ ಇನ್ನೂ ದುಡ್ಡು ಮಾಡ್ಕೊಳ್ಳೋಕ್ಕೆ ಸ್ಕ್ವಿಡ್ ಗೇಮ್ನ ಈ ಕೊರಿಯನ್ ವರ್ಷನಲ್ಲಿ ಡಿಸ್ಟ್ರಾಯ್ ಆಗೋಕ್ಕೆ ಬಿಡಲಿಲ್ಲ. ಬಟ್ ಒಂದು ಒಳ್ಳೆ ವಿಚಾರ ಏನು ಅಂದರೆ, ಡೇವಿಡ್ ಫಿಂಚರ್ ಡೈರೆಕ್ಟ್ ಮಾಡ್ತಾರಂತೆ, ನೋಡೋಣ. ಬಟ್ ಸ್ಕ್ವಿಡ್ ಗೇಮ್ ಡಿಸ್ಟ್ರಾಯ್ ಆಗೋಕ್ಕೆ ಬಿಟ್ಟಿದ್ರೆ ಪ್ಲೇಯರ್ 456ನ 2 ಪರ್ಪೋಸ್ ಫಿಲ್ ಆಗೋಗಿರೋದು ಆ್ಯಂಡ್ ವಂಡರ್ಫುಲ್ ಆಗಿ ಎಂಡ್ ಆಗಿರೋದು. ಆ್ಯಂಡ್ ಅವಾಗಲೇ ಹೇಳಿರೋ ಹಾಗೆ ಸ್ಕ್ವಿಡ್ ಗೇಮ್ ಡಿಸ್ಟ್ರಾಯ್ ಆದರೂ ಬೇರೆ ರೀತಿಯಲ್ಲಿ ರಿಚ್ ಪೀಪಲ್ ಎಂಟರ್ಟೈನ್ಮೆಂಟ್ಗೆ ಆಲ್ಟರ್ನೇಟಿವ್ ಹುಡುಕ್ತಾರೆ ಅಂತ ತೋರಿಸಿದ್ರು. ಇನ್ನೊಂದು ರೀತಿಯಲ್ಲಿ ಸ್ಕ್ವಿಡ್ ಗೇಮ್ ಯೂಸ್ ಮಾಡಿದ್ದಾರೆ ಅಂತ ಇಂಪ್ಯಾಕ್ಟ್ಫುಲ್ ಆಗಿರೋದು. ಇವಾಗ ನನಗೆ ಹೀಗೆ ಅನ್ನಿಸ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ಸ್ಪಾಯ್ಲರ್ ಡಿಸ್ಕಷನ್ ಮಾಡೋ ಹಾಗಿದ್ದರೆ ಫಸ್ಟ್ ಸ್ಪಾಯ್ಲರ್ ಡಿಸ್ಕಷನ್ ಅಂತ ಹಾಕಿ ಕಮೆಂಟ್ ಕಂಟಿನ್ಯೂ ಮಾಡಿ.